ಹೊಸಕೋಟೆ ನಗರದ ಸಿ ಜಯರಾಜ್ರವರೆಂದರೇನೆ ಒಂದು ವಿಶೇಷ. ಅದು ಏನಪ್ಪ ಎಂದರೆ ವಿವಿಧ ಮಜಲುಗಳಲ್ಲಿ ಕೆಲಸ ಮಾಡಿರುವಂತಹ ಸಿ ಜಯರಾಜ್ರವರು ಕರ್ನಾಟಕ ರಾಜ್ಯದ ಕ್ಷತ್ರಿಯ ಒನ್ನಿಕುಲದ ರಾಜ್ಯಾಧ್ಯಕ್ಷರಾಗಿ, ಹೊಸಕೋಟೆ ತಾಲೂಕು ಬಿಎಂಆರ್ಡಿ ಅಧ್ಯಕ್ಷರಾಗಿ, ನಾರಾಯಣಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ, ಹೊಸಕೋಟೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ, ನಗರಸಭೆಯ ಸದಸ್ಯರಾಗಿ ಹೀಗೆ ಅನೇಕ ವಿಭಾಗಗಳಲ್ಲಿ ಸೇವೆಗಳನ್ನು ಸಲ್ಲಿಸಿರುವಂತಹ ಸಿ ಜಯರಾಜ್ರವರು ಹೊಸಕೋಟೆ ತಾಲೂಕಿನಲ್ಲಿ ಅವರದೇ ಆದಂತಹ ಜಯರಾಜ್ರವರ ಟೀಮ್ ಇದೆ. ಇಂತಹ ಜಯರಾಜ್ರವರ ಟೀಮ್ ಮತ್ತು ಅವರ ಎಲ್ಲ ಅಭಿಮಾನಿಗಳು, ಆತ್ಮೀಯರು ಮತ್ತು ಸಂಬಂಧಿಕರೆಲ್ಲರೂ ಸೇರಿ ಪ್ರತಿ ವರ್ಷ ದೇಶಕ್ಕಾಗಿ ವೀರ ಮರಣವನ್ನು ಹೊಂದಿರುವಂತಹ ಸೈನಿಕರ ಮನೆಯವರನ್ನು ಕರೆಯಿಸಿ ಅವರಿಗೆ ತನ್ನ ಕೈಲಾದ ಆರ್ಥಿಕ ಸಹಾಯದೊಂದಿಗೆ ಗೌರವವನ್ನು ಸಲ್ಲಿಸಿ ಅವರೊಂದಿಗೆ ಹೊಸಕೋಟೆ ತಾಲೂಕು ಮತ್ತು ಇಡೀ ಕರ್ನಾಟಕ ರಾಜ್ಯದ ಒನ್ನಿಕುಲ ಸಮುದಾಯದ ಮುಖಂಡರುಗಳ ಸಮಕ್ಷಮದಲ್ಲಿ ಡಾಕ್ಟರ್ ಜಯರಾಜ್ರವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಶುಭಾಶಯಗಳನ್ನು ಕೋರುತ್ತಾರೆ. ಹಾಗೆಯೇ ಈ ವರ್ಷವೂ ಸಹ ತನ್ನ 55ನೇ ಹುಟ್ಟುಹಬ್ಬವನ್ನು ಸಿ ಜಯರಾಜ್ರವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಆಚರಣೆ ಮಾಡಿಕೊಂಡರು. ಈ ವರ್ಷವೂ ಸಹ ಸೇನೆಯಲ್ಲಿ ಕೆಲಸ ಮಾಡಿ ವೀರಮರಣವನ್ನು ಹೊಂದಿರುವಂತಹ ಬೆಳಗಾವಿಯ ಶಾವೂನಗರದ ಭಾರತ್ ಮಸ್ಕೀರ್ ಅವರ ಕುಟುಂಬದವರನ್ನ ಕರೆಯಿಸಿ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಗೌರವವನ್ನು ಸಲ್ಲಿಸಿ ಹೊಸಕೋಟೆ ನಗರದ ವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ದೇವರ ಕೃಪೆ ಪಡೆದುಕೊಂಡ ನಂತರ ತಮ್ಮ ಹುಟ್ಟುಹಬ್ಬವನ್ನು ಸಾವಿರಾರು ಜನ ಮುಖಂಡರುಗಳು, ಆತ್ಮೀಯರು, ಸ್ನೇಹಿತರುಗಳು, ಬಂಧುಗಳು ಆಗಮಿಸಿ ಜಯರಾಜ್ರವರ ಹುಟ್ಟುಹಬ್ಬಕ್ಕೆ ಸನ್ಮಾನ ಮಾಡಿ ಶುಭಾಶಯಗಳನ್ನು ಕೋರಿದರು. ಅದರಲ್ಲಿ ಬಹುಮುಖ್ಯವಾಗಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾದಂತಹ ಉಡಿ ವಿಜಯಕುಮಾರ್, ನಿವೃತ್ತ ಎಸಿಪಿ ಸುಬ್ಬಣ್ಣ, ಪ್ರಸ್ತುತ ರಾಜ್ಯ ಒನ್ನಿಕುಲ ಕ್ಷತ್ರಿಯ ತಿಗಳ ಸಂಘದ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ, ಸೂಲಿಬೆಲೆ ಹೋಬಳಿ SFCS ಬ್ಯಾಂಕಿನ ಅಧ್ಯಕ್ಷರಾದಂತಹ ಸತೀಶ್ ಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ ಶೇಖರ್ ಗೌಡ, ಬಿಎಂಆರ್ಡಿ ಸದಸ್ಯರುಗಳಾದಂತಹ ಸುಬ್ಬಣ್ಣ, ಉಪ್ಪಾರಳ್ಳಿ ಪುಟ್ರಾಜ್, ಹೊಸಕೋಟೆ ನಗರದ ಯುವ ಮುಖಂಡರಾದಂತಹ ಕಬಾಬ್ ರವಿ, ಉಮೇಶ್, ಮಂಜುನಾಥ್ ಕುಂಬ್ಳಳ್ಳಿ ಹಾಗೂ ಇನ್ನು ನೂರಾರು ಮುಖಂಡರುಗಳು, ಅಭಿಮಾನಿಗಳು, ಆತ್ಮೀಯರು ಭಾಗವಹಿಸಿ ಸಿ ಜಯರಾಜ್ರವರ ಹುಟ್ಟುಹಬ್ಬವನ್ನು ಯಶಸ್ವಿಗೊಳಿಸಿದರು. ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತ ಕುಟುಂಬಗಳನ್ನ, ತಾಯಿನಾಗಲಿ ಮನೆಯವ್ರನ್ನಾಗಲಿ ಕರೆದು ಅವರಿಗೆ ನಮ್ಮ ಕಡೆಯಿಂದ ಒಂದು ಅಳಿಲು ಸೇರಿ 1 ಲಕ್ಷ 2 ಲಕ್ಷ ನಾವು ಒಂದು ಸೇವೆ ಮಾಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಂಥ ಪದ್ಧತಿ. ಈ ಬಾರಿ ಬೆಳಗಾವಿಯಿಂದ ಭರತ್ ಮಸ್ಕಿನ್ ಅಂತ ಅವರ ಮನೆಯವ್ರನ್ನ ಲಕ್ಷ್ಮಿ ಅಂತ ಕರೆಸಿ ಅವ್ರಿಗೆ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾಣಿಕೆ ಕೊಟ್ಟು ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಡ್ರಿ. ನಮ್ಮ ಹುಟ್ಟುಹಬ್ಬಕ್ಕೆ ಹಿರಿಯರು ದೊಡ್ಡವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ವರ್ಷದಂತೆ ನಾವು, ಯಾಕಂದರೆ ದೇಶಕ್ಕಾಗಿ ಪ್ರಾಣದತ್ತ ಯೋಧರು ನಾವು ಏನೋ ಅದರ ಧೂಳಷ್ಟು ನಾವು ಮಾಡೋಕ್ಕಾಗಲ್ಲ. ಆದ್ರೂ ಒಂದು ಹುಟ್ಟುಹಬ್ಬನ ಒಂದು ದೇಶಕ್ಕಾಗಿ ನಮ್ಮೆಲ್ಲರಿಗಾಗಿ ಪ್ರಾಣ ತೆತ್ತ ಒಬ್ಬ ಯೋಧರ ಕುಟುಂಬಗಳನ್ನು ಕರೆಸಿ ಪ್ರತಿ ವರ್ಷದಂತೆ ಈ ವರ್ಷ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದೀವಿ. ಯಾರು ಬಂದು ನಮಗೆ ಆಶೀರ್ವಾದ ಮಾಡಿದರೆ ಅವ್ರಿಗೆಲ್ಲ ಹೃತ್ಪೂರ್ವಕವಾಗಿ ಧನ್ಯವಾದಗಳು, ನಮಸ್ಕಾರ. ನೋಡ್ತಾ ಇದ್ದೀರಿ, ಇವತ್ತು ನಮ್ಮ ಹೊಸಕೋಟೆಯ ಸಿ ಜಯರಾಜನ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ತಾವೆಲ್ಲ ಬಂದಿದ್ದೀವಿ, ಮಾಧ್ಯಮದವರು ಬಂದಿದ್ದೀವಿ, ಮತ್ತು ಹಿರಿಯರು, ಮತ್ತು ಊರಿನ ಜನ, ಮತ್ತು ನಮ್ಮ ಜನ ಅಂದರು ಎಲ್ಲರೂ ಇವತ್ತು ಹುಟ್ಟುಹಬ್ಬಕ್ಕೆ ಬಂದು ಹುಟ್ಟುಹಬ್ಬವನ್ನು ಆಚರಣೆ ನಾವು ಮಾಡಿದ್ದೀವಿ. ಈಗಾಗಲೇ ಅವರು ತಿಳಿಸಿದಾಗೆ ಅವರು ಹುಟ್ಟುಹಬ್ಬ ಒಂದು ವಿಶೇಷವಾದಂಥ ಹುಟ್ಟುಹಬ್ಬ. ವಿಶೇಷ ಅಂತ ಹೇಳಿದರೆ ಈಗಾಗಲೇ ಏನು ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂಥ ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣವನ್ನು ತೆತ್ತಂಥ ಭರತ್ ಮಸ್ಕಿನ್ ಅಂತ ಅವರ ಧರ್ಮಪತ್ನಿಯನ್ನು ಕರೆದು ಅವರಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಿ ಅವರ ಸನ್ಮಾನದ ಮುಖಾಂತರ ಸಿ ಜಯರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷ ಮತ್ತು ಇದು ಅವರಲ್ಲಿರ್ತಕ್ಕಂಥ ದೇಶ ಪ್ರೇಮವನ್ನು ವ್ಯಕ್ತಪಡಿಸುವಂಥದ್ದು. ಇಂತಹ ದೇಶ ಪ್ರೇಮ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿರೋದ್ರಿಂದಲೇ ಇವತ್ತು ನಾವು ನೀವೆಲ್ಲ ಸುಖವಾಗಿ ನಿದ್ದೆ ಮಾಡಲಿಕ್ಕೆ, ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಹುಟ್ಟುಹಬ್ಬದ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ. ಈ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಮಾಲೂರು ಕ್ಷೇತ್ರದಲ್ಲಿ ಏನು ನಮ್ಮ ಜನಾಂಗದ ಪರವಾಗಿ ಚುನಾವಣೆ ನಿಂತಂಥ ವಿಜಯಕುಮಾರ್ ಅವರು ಬಂದಿದ್ದಾರೆ. ಅವರು ಸಹ ನಮ್ಮ ಈ ಒಂದು ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಇದೊಂದು ವಿಶೇಷವಾಗಿತ್ತು. ತಾವು ಇವತ್ತೇನು ಬಂದು ಅವರಿಗೆ ಅವ್ರು ಹೇಳಿದಾಗೆ ಯಾರು ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ. ಆ ಹಾರೈಕೆ ಆ ತಾಯಿ, ನಾವು ಪೂಜೆ ಮಾಡ್ತಕ್ಕಂಥ ದ್ರೌಪದಿ ತಾಯಿ ಅವರಿಗೆ ಶುಭವನ್ನು ಹಾರೈಸ್ತೀವಿ ಅಂತೇಳಿ ಆ ತಾಯಿಯನ್ನು ತಿಳ್ಕೊಳ್ತಾ ನಿಮಗೂ ಶುಭವಾಗಲಿ ಅಂತೇಳಿ ನಾನು ಮಾಡ್ತಿದ್ದೇನೆ. ಅವರ ಹುಟ್ಟುಹಬ್ಬ 55ನೇ ವರ್ಷದ ಹುಟ್ಟುಹಬ್ಬ ಸರಳವಾಗಿ ಪ್ರತಿ ವರ್ಷದಂತೆ
ನಮ್ಮ ದೇಶ ಕಾಯುವಂಥ ಸೈನಿಕರು ಯಾರು ತೀರ್ಕೊಂಡಿದ್ದಾರೋ ಅಂಥ ಕುಟುಂಬದವ್ರನ್ನ ಕರೆಸಿ ಅವರಿಗೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯ ತುಂಬುವಂಥ ಕೆಲಸ ಪ್ರತಿ ವರ್ಷದಂತೆ ಜಯನ್ ಅವರು ಮಾಡಿದ್ದಾರೆ. ನಿಜಕ್ಕೂ ನಾನು ಅದಕ್ಕೆ ಜಯನ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಬಯಸ್ತೀನಿ. ಯಾಕಂದರೆ ಈ ಒಂದು ಮನಸ್ಥಿತಿ ಯಾರಿಗೂ ಬರಲ್ಲ. ಯಾಕಂದರೆ ಪ್ರತಿ ವರ್ಷ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಯಾರು ತೀರೋಗಿದ್ದಾರೋ ಅವ್ರ ಕುಟುಂಬದವ್ರು ಯಾರಿದ್ದಾರೋ ಅವ್ರನ್ನ ಕರೆಸಿ ಪ್ರತಿಯೊಬ್ಬರನ್ನು ಗುಡಿಸೋಂಥದ್ದು ಜಯನ್ ಅವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆ ಶುಭವಾಗಲಿ, ಭಗವಂತ ಅವರು ಏನೆಲ್ಲ ಅಂದ್ಕೊಂಡಿದ್ದಾರೆ ಆ ಕೆಲಸ ಕಾರ್ಯಗಳೆಲ್ಲ ಶುಭವಾಗಲಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಹಿರಿಯ ನಾಯಕರು ಆದಂಥ ಹಾಗೂ ಅಧ್ಯಕ್ಷರು, ನಮ್ಮ ಜನಾಂಗದ ಅಧ್ಯಕ್ಷರಾಗಿದ್ದಂಥ ನಮಗೆ ಅಧ್ಯಕ್ಷರಾದಂಥ ಜಯರಾಜರವರಿಗೆ 55ನೇ ವರ್ಷದ ಹುಟ್ಟುಹಬ್ಬದ ಒಂದು ಶುಭಾಶಯನ ನಮ್ಮ ಜನಾಂಗದ ಪರವಾಗಿ ಹಾಗೂ ನಮ್ಮ ದ್ರೌಪದಪ್ಪ ಅವರಿಗೆ ಹೆಚ್ಚಿಗೆ ಆರೋಗ್ಯ ಆಯಿಸಿಕೊಟ್ಟು ಕಾಪಾಡಲಿ. ಇದೇ ಥರ ಅವರು ಜನಸೇವೆ ಮಾಡ್ಕೊಂಡು ಬರ್ತಾವ್ರೆ. ಎಲ್ಲ ಅವರ ಹುಟ್ಟುಹಬ್ಬ ಅಂದರೆ ಬರೀ ಕೇಕ್ ಕಟ್ ಮಾಡಿ ಒಂದು ಇದು ಮಾಡೋ ಕಾರ್ಯಕ್ರಮ ಅಲ್ಲ, ಒಂದು ಗುಡಿಸಿ ಒಂದು ಬಡಬಗ್ಗರಿಗೆ ಆಗಲಿ, ಒಂದು ಈಗಾಗಲೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವರ್ಷ ಇದೇ ಥರ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನಡ್ಸ್ಕೊಂಡು ಬಂದವರೆ. ಇದೇ ಹೆಚ್ಚಿಗೆ ಅವರು ಇನ್ನು ದೇವರ ಜನಗಳ ಸೇವೆ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಶುಭವಾಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ. ಜೈ ಹಿಂದ್ ಕರ್ನಾಟಕ. ಕೃಷ್ಣಮೂರ್ತಿ, ರಾಜ್ಯ ವನ್ಯಕುಲ ಸಂಘದ ಅಧ್ಯಕ್ಷರು. I would like to thank sir for giving tribute to all the soldiers' family who have lost their lives for protecting our country. I would like sir for calling their families and giving them respect and tribute on this special occasion on his birthday. I would thank you, sir. I would like to wish sir many happy returns of the day, and thank you Jairaj sir for calling the families and giving them respect and remembering their families and the soldiers as well. Thank you very much. नमस्ते, मैं शहीद जवान भरत बबन मस्के की फैमिली हूँ, बेलगाम से आई हूँ। यहाँ पर जो जयराज सर ने हमें अपने जन्मदिन के अवसर पर बुला के जो सम्मान दिया, इसके लिए इनका बहुत बहुत धन्यवाद। और भगवान उनको ऐसे ही अच्छा रखे और हम सबका शुभकामनाएं उनके साथ है, वो ऐसे ही आगे बढ़ते रहे, इतना ही भगवान से प्रार्थना है। धन्यवाद। ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ವಿಜ್ಞಾನಿ ನೀನಾಗು.